ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿರುವ ಗೊಂದಲಗಳು ಮತ್ತು ಅವುಗಳಿಗೆ ಸ್ಪಷ್ಟನೆ. ಒಂದು ಸಂಪೂರ್ಣ ಪ್ರಬಂಧ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಗಳಲ್ಲಿ, ವಿಶೇಷವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ, ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ದಿನವಾಗಿದೆ. ಅದು ವರಮಹಾಲಕ್ಷ್ಮಿ ವ್ರತದ ದಿನ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಮಹಿಳೆಯರು ಮನೆಯ ಸಂಪತ್ತು, ಐಶ್ವರ್ಯ, ಸುಖ, ಸಂತೋಷಗಳಿಗಾಗಿ ಪ್ರಾರ್ಥಿಸುತ್ತಾರೆ. ಪೂಜೆಯ ದಿನ ಪತಿವ್ರತೆ, ಶ್ರದ್ಧೆ, ಸಂಸ್ಕೃತಿಯ ಸಂಕೇತವಾಗಿ ಈ ವ್ರತ ಆಚರಿಸಲಾಗುತ್ತದೆ. ಆದರೆ ಈ ವಿಶೇಷ ವ್ರತದ ಸಂದರ್ಭದಲ್ಲಿ ಹಲವಾರು ಗೊಂದಲಗಳು ಮಹಿಳೆಯರಲ್ಲಿ ಕಾಣಿಸುತ್ತವೆ. ಏನು ಸರಿ, ಏನು ತಪ್ಪು, ಪೂಜೆಯ ಕ್ರಮ ಹೇಗೆ ಎಂಬ ನಾನಾ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಈ ಪ್ರಬಂಧದಲ್ಲಿ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬರುವ 10 ಪ್ರಮುಖ ಗೊಂದಲಗಳು ಹಾಗೂ ಅವಕ್ಕೆ ಸ್ಪಷ್ಟವಾದ ಉತ್ತರಗಳನ್ನು ನೀಡಲಾಗಿದೆ. ಹೆಚ್ಚು ಮಹಿಳೆಯರಿಗೆ ಈ ವ್ರತ ಹೊಸದಾಗಿರುತ್ತದೆ. ಕೆಲವರ ಮನೆಯ ಸಂಸ್ಕೃತಿಯಲ್ಲಿ ಮೊದಲು ಈ ವ್ರತ ಆಚರಿಸಿರಲಿಲ್ಲವಾದರೂ ಈಗ ತಾವು ಶ್ರದ್ಧೆಯಿಂದ ಇದು ಮಾಡುವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಇದು ತಪ್ಪು ಎಂದು ಅಲ್ಲ. ದೇವಿಗೆ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದ ಪೂಜೆ ಯಾವಾಗಲೂ ಸ್ವೀಕಾರವಾಗುತ್ತದೆ. ಮೊದಲು ಮಾಡಿದ್ದಿಲ್ಲವೆಂದು ಹಿಂದೇಟು ಹಾಕಬೇಕಾಗಿಲ್ಲ. ಪ್ರಾರಂಭವೇ ಶ್ರೇಷ್ಠ ಎಂಬ ಮಾತು ಇಲ್ಲಿ ಅನ್ವಯವಾಗುತ್ತದೆ. ಪೂಜೆಗೆ ಬಳಸುವ ಕಳಶವನ್ನು ಹಿನ್ನೆಲೆಯಲ್ಲಿ ನೋಡಿದರೆ ಕೆಲವರು ಅದರಲ್ಲಿ ನೀರು ತುಂಬುತ್ತಾರೆ, ಕೆಲವರು ಅಕ್ಕಿ ಹಾಕುತ್ತಾರೆ. ಇದು ಪ್ರತಿ ಮನೆಯ ಸಂಪ್ರದಾಯದಂತೆ ವ್ಯತ್ಯಾಸವಾಗಬಹುದು. ನಿಮ್ಮ ಮನೆ ಅಥವಾ ನಿಮ್ಮ ತಾಯಿಯ ಮೂಲಕ ಬಂದಿರುವ ಪದ್ಧತಿ ಯಾವುದೆಂದೆಯೋ ಅದನ್ನು ನೀವು ಶ್ರದ್ಧೆಯಿಂದ ಅನುಸರಿಸಿದರೆ ಸಾಕು. ದೇವಿಯು ನಿರ್ದಿಷ್ಟ ವಿಧಾನವನ್ನೇ ಕಾಯುವುದಿಲ್ಲ, ಭಕ್ತಿಯು ಮುಖ್ಯ. ಅದೇ ರೀತಿಯಲ್ಲಿ ಕಳಶವನ್ನು ಇಡುವ ಎಲೆಗಳ ವಿಚಾರದಲ್ಲಿಯೂ ಗೊಂದಲವಿರುತ್ತದೆ. ಬಾಳೆ ಎಲೆ ಇರಬೇಕೇ ಅಥವಾ ಮುತ್ತುಗದ ಎಲೆ? ಎರಡೂ ಶುದ್ಧವಾದ ಎಲೆಗಳು. ಮುತ್ತುಗದ ಎಲೆ ಸಿಗದಿದ್ದರೆ ಬಾಳೆ ಎಲೆ ಬಳಸಬಹುದು. ಮುಖ್ಯವಾಗಿ ಎಲೆಯ ತುದಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇಡುವುದು ಶುಭಕರ ಎನ್ನಲಾಗುತ್ತದೆ. ಇದು ವಾಸ್ತುಶಾಸ್ತ್ರ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ಕೂಡ ಸಕಾರಾತ್ಮಕವಾಗಿದೆ. ಮಹಿಳೆಯರಿಗೆ ತಾಂಬೂಲ ನೀಡುವುದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪ್ರಮುಖ ಅಂಶ. ತಾಂಬೂಲದಲ್ಲಿ ನುಡಿಯಂತೆ ಎಲೆ, ಅಡಿಕೆ ಮಾತ್ರವಲ್ಲ, ಸೀರೆ ಅಥವಾ ರವಿಕೆ, ಬಾಳೆಹಣ್ಣು, ಪುಷ್ಪ, ದಕ್ಷಿಣೆ, ಸಾಧಾರಣವಾಗಿ ಹಿತ್ತಾಳೆಯ ನಾಣ್ಯ ಇಡಲಾಗುತ್ತದೆ. ಕೆಲವು ಕಡೆ ದುಬಾರಿ ಹಣ್ಣುಗಳು ಅಥವಾ ವಿಶೇಷ ವಸ್ತುಗಳನ್ನು ಹಾಕುವ ಸಂಪ್ರದಾಯವಿದೆ. ಆದರೆ ಈ ಎಲ್ಲವನ್ನು ಶ್ರದ್ಧೆಯಿಂದ ಅತಿರೇಕವಿಲ್ಲದೆ ನೀಡಿದರೆ ಸಾಕು. ಕಬ್ಬಿಣದ ನಾಣ್ಯ ಅಥವಾ ಅಶುದ್ಧ ವಸ್ತುಗಳನ್ನು ತಾಂಬೂಲದಲ್ಲಿ ಹಾಕಬಾರದು ಎಂಬ ನಂಬಿಕೆ ಇದೆ. ಪೂಜೆಯಲ್ಲಿ ದೇವಿಗೆ ನೀಡುವ ನೈವೇದ್ಯದ ವಿಷಯಕ್ಕೂ ಗೊಂದಲಗಳು ಇರುತ್ತವೆ. ಯಾವುದು ಹೆಚ್ಚು ಪ್ರಿಯ? ಪ್ರಸಾದವಾಗಿ ಪಾಯಸ ಮಾಡುವುದೇ ಇಲ್ಲವೇ ಇನ್ನು ಬೇರೆ ತಿನಿಸು? ಈ ಬಗ್ಗೆ ರೂಢಿ ಸಂಪ್ರದಾಯಗಳ ಬದಲಾವಣೆ ಇದೆ. ಕೆಲವರು ಕಡಲೆಕಾಳು ಉಸಲಿಯನ್ನು ವಿಶೇಷವಾಗಿ ಮಾಡುತ್ತಾರೆ. ಇನ್ನು ಕೆಲವರು ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಪಾಯಸ, ಉದ್ದಿನೊಡೆ ಇತ್ಯಾದಿಗಳನ್ನು ಮಾಡುತ್ತಾರೆ. ದೇವಿಗೆ ಯಾವುದಾದರೂ ಶ್ರದ್ಧೆಯಿಂದ ಮಾಡಿದ ತಿನಿಸು ಅತ್ಯಂತ ಪ್ರಿಯ. ಈ ಸಂದರ್ಭದಲ್ಲಿ ಶುದ್ಧವಾಗಿ ತಯಾರಿಸಿದ ಪಾಕವಿಧಾನಗಳೇ ಬಳಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮಾಂಸದ ಪದಾರ್ಥಗಳು ಪೂಜೆ ವೇಳೆಯಲ್ಲಿ ಉಪಯುಕ್ತವಲ್ಲ. ಮಂಗಳಸೂತ್ರವನ್ನು ತಯಾರಿಸುವ ಶಾಸ್ತ್ರವು ಗಂಭೀರವಾದುದು. ಸಾಮಾನ್ಯವಾಗಿ 9 ಎಳೆಯ ಹಸಿವಳರಿ ಅಥವಾ ಬಿಳಿ ಹಳದಿವಳರಿ ಬಳಸಿ 3 ಗಂಟು ಬಿಗಿದು ಮಂಗಳಸೂತ್ರವನ್ನು ತಯಾರಿಸುತ್ತಾರೆ. ಈ ಮಂಗಳಸೂತ್ರವನ್ನು ದೇವಿಗೆ ಸಮರ್ಪಿಸಿ ನಂತರ ಮನೆಯಲ್ಲಿರುವ ಸುಹಾಸಿನಿಗೆ ದಾನವಾಗಿ ಕೊಡಲಾಗುತ್ತದೆ. ಇದು ಶುಭದ ಸಂಕೇತ. ಕೆಲವರು ಇದನ್ನು ದೇವಿಯ ನೆನೆಯುವ ರೂಪವಾಗಿ ಬಳಸುತ್ತಾರೆ. ಅಕ್ಷತೆಯ ತಯಾರಿಕೆಯೂ ಇಲ್ಲಿ ಪ್ರಸ್ತುತವಾಗುತ್ತದೆ. ಅಕ್ಷತೆ ಎಂದರೆ ಮುರಿಯದ ಅಕ್ಕಿ. ಅದನ್ನು ಅರಿಶಿಣದಲ್ಲಿ ಹಾಸಿ ಕೆಲವೊಮ್ಮೆ ತುಪ್ಪದ ಹನಿ ಬೆರೆಸಿ ತಯಾರಿಸಲಾಗುತ್ತದೆ. ಇದು ಪೂಜೆಯ ಮುಖ್ಯ ಅಂಗವಾಗಿದ್ದು ದೇವಿಗೆ ಸಮರ್ಪಣೆ ಮಾಡುವಾಗ, ತಾಂಬೂಲ ನೀಡುವಾಗ, ಕಳಶಕ್ಕೆ ಅರ್ಪಿಸುವಾಗ ಬಳಸಲಾಗುತ್ತದೆ. ಪೂಜೆಯ ಅತ್ಯಂತ
ಉದ್ವಾಸನೆ ಎನ್ನುವುದು ಮಹತ್ತರ. ಇದು ದೇವಿಯನ್ನು ನಮಗೆಂದು ಬಂದಿದ್ದ ದೇವಾಲಯದಿಂದ ಅಥವಾ ಮನೆ ಗಂಟೆಯಿಂದ ಹಿಂದಿರುಗಿಸುವ ಸಂಕೇತ. ದೇವಿಗೆ ಸಕಾಲದಲ್ಲಿ ನಮಸ್ಕಾರ ನೀಡಿ ಪುನಃ ಪೂರ್ವಕ್ಕಾಗಿ ಅಮ್ಮ ನೀನು ನಮ್ಮ ಮನೆಗೆ ಬಂದೆ, ನಾವು ಶ್ರದ್ಧೆಯಿಂದ ಪೂಜೆ ಮಾಡಿದೆವು, ತೃಪ್ತಿಯಿಂದ ಹಿಂತಿರುಗಿ ಎಂಬ ಭಾವದಿಂದ ದೇವಿಗೆ ಬೀಳ್ಕೊಡುಗೆ ನೀಡುವುದು ಅತ್ಯಂತ ಶ್ರೇಷ್ಠ. ಪುರುಷ ಸೂಕ್ತದ ಪಾಠ ಅಥವಾ ಸರಳ ಮಂತ್ರಪಾಠದಿಂದ ಇದು ಮಾಡಬಹುದು. ಪೂಜೆಯ ನಂತರ ಇರುವ ದೈವಿಕ ವಸ್ತುಗಳ ಉಪಯೋಗವೂ ಪ್ರಶ್ನೆಯಾದೀತು. ಕಳಶದ ನೀರನ್ನು ಗಿಡಗಳಿಗೆ ಹಾಕಬಹುದು ಅಥವಾ ಮನೆಯೊಳಗೆ ಶುದ್ಧತೆ ಪ್ರೋಕ್ಷಣೀಯವಾಗಿ ಬಳಸಬಹುದು. ಅಕ್ಕಿಯನ್ನು ಪಾಯಸಕ್ಕೆ ಬಳಸಬಹುದು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನವಾಗಿ ಕೊಟ್ಟರೆ ಅದು ಪುಣ್ಯ. ಪೂಜಿತ ಸೀರೆಗಳನ್ನು ಮನೆಯ ಹಿರಿಯರಿಗೆ ಅಥವಾ ತಾಯಿಗೆ ಅಥವಾ ಒಬ್ಬ ಸದ್ಗುಣದ ಸುಹಾಸಿನಿಗೆ ದಾನವಾಗಿ ನೀಡುವುದು ಉತ್ತಮ. ಇಂತಹ ಎಲ್ಲ ವಿವರಗಳಿಗೂ ಒಟ್ಟುಗೂಡಿದಾಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು, ವರಮಹಾಲಕ್ಷ್ಮಿ ವ್ರತ ಎಂಬುದು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮ ಮನೆಯ ಶ್ರದ್ಧೆ, ಸಂಸ್ಕೃತಿ ಹಾಗೂ ನಂಬಿಕೆಯ ಪ್ರತೀಕ. ಗೊಂದಲಗಳಿಲ್ಲದೆ ಸದೃಢ ನಂಬಿಕೆಯಿಂದ ಪೂಜೆಯನ್ನು ಮಾಡುವಾಗ ದೇವಿಯ ಕೃಪೆ ಸಂಪೂರ್ಣವಾಗಿ ಮನೆಯ ಮೇಲೆ ಹರಿಯುತ್ತದೆ. ಈ ವ್ರತವನ್ನು ಯಾವ ವಿಧಿಯೂ ಅತಿ ಕಠಿಣವಾಗಿ ನೋಡಬೇಕಾಗಿಲ್ಲ. ದೇವಿ ಭಕ್ತಿಯನ್ನೇ ಮುಖ್ಯವೆಂದು ನೋಡುತ್ತಾಳೆ. ನಿಯಮಗಳ ಬಗ್ಗೆ ಯೋಚನೆ ಮಾಡುವಷ್ಟು ಶ್ರದ್ಧೆಯ ಬಗ್ಗೆ ಯೋಚಿಸಿದರೆ ಸಾಕು. ಶ್ರದ್ಧೆ ಮನಸ್ಸಿನಿಂದ ನಿಷ್ಕಲ್ಮಶ ಮನೋಭಾವದಿಂದ ಮಾಡಿದ ಪೂಜೆಗೆ ದೇವಿಯ ಆಶೀರ್ವಾದ ನಿಶ್ಚಿತ. ಪುಣ್ಯ ಪರಂಪರೆಗೆ ಕಾರಣವಾಗುವ ಈ ವ್ರತವು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಮಂಗಳವನ್ನು ತರಲಿ ಎಂಬುದು ಈ ಪ್ರಬಂಧದ ಪಯಣ. ಮುಗಿಯುವ ಮಾತು. ವರಮಹಾಲಕ್ಷ್ಮಿ ಪೂಜೆ ಒಂದು ಸಂಸ್ಕೃತಿಯ ಪ್ರತಿನಿತ್ಯ. ಈ ವ್ರತದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಳವಾದ ಉತ್ತರವೆಂದರೆ ಶ್ರದ್ಧೆ ಇಲ್ಲ. ಗೊಂದಲಗಳ ಪರಿಹಾರವೂ ಅದರಲ್ಲಿಯೇ ಇದೆ. ದೇವಿ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿಯೇ ನೆಲೆಸಲಿ ಎಂಬ ಹಾರೈಕೆಗಳೊಂದಿಗೆ ಈ ಪ್ರಬಂಧವು ನಿಮ್ಮ ಮನದಲ್ಲಿ ಬೇರೂರಲಿ. ಇದೇ ರೀತಿ ಇನ್ನಷ್ಟು ಉತ್ತಮ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.